ಹಾಯ್, ನೀವು ನೋಡ್ತಾ ಇದ್ದೀರಾ ವಿಲೇಜ್ ಲೇಡೀಸ್ ಕುಕಿಂಗ್. ನಾನು ಪೂರ್ಣಿಮಾ, ನಾನು ಪೂಜಾ. ಯಾರ್ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಕಡಲೆ ಸಾಂಬಾರ್ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ನೋಡಿ, ಬಿದ್ರಲ್ಲಿ ಈ ತರ ಕಡಲೆ ಮುರ್ಕೊಂಡು ಬಂದಿದೀವಿ. ಅದನ್ನ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಈ ಪಾರ್ಟ್ ಅದಲ್ಲ, ಇದನ್ನೆಲ್ಲ ಕಟ್ ಮಾಡಬೇಕು. ಇವಾಗ ಕಟ್ ಮಾಡ್ತಾ ಇದೀವಿ. ಈ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಇದನ್ನ ನೀಟಾಗೆ ಇದನ್ನ ಬಿಡಿಸ್ಕೊತಾ ಇದೀವಿ ಇವಾಗ. ನೋಡಿ, ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇವಾಗ ಈ ತರ ಕಟ್ ಮಾಡ್ತಾ ಇದೀವಿ. ಈ ತರ ಸೌತೆಕಾಯಿ ಹಚ್ಕೋತೀವಲ್ಲ, ಆ ತರ ಮೇಲ್ಗಡೆ ಹೊಡೆದ್ಬಿಟ್ಟು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದೀವಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾವಲ್ಲ ಪೂಜಾ. ತಿನ್ನಿ ಈಗ್ಲಿ, ತಿನ್ಬಿಟ್ಟು ಸೊತಗು ಅಂತ. ಯಾಕೆ ನೀನು ವೇಸ್ಟ್, ಹೋಗು. ನೋಡಿ, ಈ ತರ ಸಣ್ಣದಾಗಿ ಹಚ್ಕೊಂಡಿದೀವಿ. ಈಗ ಇದನ್ನ ತೊಳ್ಕೊಬೇಕು. ನೋಡಿ, ಕಡಲೆನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಈಗ ಇದನ್ನ ಒಂದ್ಸಲ ತೊಳೆದ್ಬಿಟ್ಟು ರಾತ್ರಿ ಪೂರ್ತಿ ನೆನೆ ಹಾಕ್ತಿವಿ. ಇವಾಗ ತೊಳ್ಕೊತಾ ಇದೀವಿ. ತೊಳೆದಿರೋ ಕಡಲೆನ ಒಂದು ನೈಟು ಇದನ್ನ ನೆನೆ ಹಾಕ್ಬೇಕು. ಕಡಲೆ ಸಾರು ಮಾಡೋದಕ್ಕೆ ನಾವು 7 ತರ ಕಾಳಾಕ್ತಾ ಇದೀವಿ. ನೋಡಿ, ಇಷ್ಟು ತರ ಕಾಳಾಕ್ತಾ ಇದೀವಿ. ಬಟಾಣಿ, ಕಡಲೆಕಾಳು, ಹೆಸರು ಕಾಳು, ಬೇಳೆ, ಹುಳ್ಳಿಕಾಳು, ಅಲಸಂದೆ ಕಾಳು ಮತ್ತೆ ಅವರೆಕಾಳು ಇಷ್ಟನ್ನು ನೈಟು ನೆನೆ ಹಾಕ್ಬೇಕು. ಬೇಳೆ ಒಂದನ್ನು ಬಿಟ್ಟು ಇಷ್ಟು ಕಾಳನ್ನು ಈಗ ಇಡೀ ರಾತ್ರಿ ನೆನೆ ಹಾಕ್ತಾ ಇದ್ದೀನಿ. ಕಡಲೆನ ನೆನ್ನೆ ತೊಳೆದ್ಬಿಟ್ಟು ಇವತ್ತು ರಾತ್ರಿ ಪೂರ್ತಿ ನೆನೆ ಹಾಕಿದ್ದು. ಇವಾಗ ತೊಳಿತಾ ಇದೀವಿ. ಇದನ್ನ 7 ಸರಿ ತೊಳ್ಕೊಬೇಕು. 7 ಸರಿ ತೊಳಿಲೇಬೇಕು ಅಂತಾರೆ. ಇವಾಗ ನಾವು ತೊಳಿತಾ ಇದೀವಿ. ಇವಾಗ 7 ಸಲ ತೊಳ್ಕೊಂಡಿದೀವಿ. ನೋಡಿ, ಈ ತರ ನೀಟಾಗಿ 7 ಸಲ ತೊಳ್ಕೊಂಡಿದೀವಿ. ನೋಡಿ, ಸೊಪ್ಪುನು 7 ತರ ಸೊಪ್ಪು ತಗೊಂಡಿದೀವಿ. ಇದನ್ನ ನೀಟಾಗಿ ಸೋಸ್ಕೊಂಡು ತೊಳ್ಕೊತಾ ಇದೀವಿ. ಕಡಲೆ ಸಾಂಬಾರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳ್ತಾ ಇದೀವಿ, ಬನ್ನಿ. ನೆನ್ನೆನೆ ಕಟ್ ಮಾಡಿ ಇಡೀ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ 7 ಸಲ ತೊಳೆದಿರುವಂತಹ ಕಡಲೆ, ತೆಂಗಿನಕಾಯಿ, ಸಾಂಬಾರ್ ಪುಡಿ, ಎಣ್ಣೆ, ಹುಣಸೆ ಹಣ್ಣು, ಸಾಸಿವೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸೆಡ್ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತೆ 7 ತರ ಸೊಪ್ಪು, 7 ತರ ಕಾಳು ನೆನೆ ಹಾಕಿರೋದು. ಇಷ್ಟು ಹಾಕಿ ಇವಾಗ ಕಡಲೆ ಸಾಂಬಾರ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಕಡಲೆ ಸಾಂಬಾರ್ ಮಾಡೋದಕ್ಕೆ ಪಾತ್ರೆ ಇಡ್ತಾ ಇದ್ದೀನಿ. ಕಾಳು ಬೇಯಿಸ್ಕೊಳ್ಳೋದಕ್ಕೆ ಪಾತ್ರೆಗೆ ನೀರು ಹಾಕ್ತಾ ಇದ್ದೀನಿ. ಪೂಜಾ, ನನ್ನ ಪಾತ್ರೆಗೆ ನೀರು ಹಾಕಿ ಎಷ್ಟೊತ್ತಾಯ್ತು? ನೀರು ಕಾದಿರ್ಬೇಕು. ಕಾಳಾಕ್ ಹೋಗಿ ಬೇಗ. ತರಕಾರಿ ಕಟ್ ಮಾಡ್ಬಿಡು, ಹೋಗ. ಕಟ್ ಮಾಡ್ತಾ ಇರ್ಬೇ, ಹೋಗಿ ಬೇಗ. ಕೊಡು.
ಸಾಂಬಾರ್ಗೆ ಕಲ್ಲಲ್ಲಿ ಒಗ್ಗರಣೆ ಮಾಡ್ತೀವಿ, ಅದಕ್ಕೆ ಇಲ್ಲೇ ಕಲ್ಲು ಎತ್ಕೊಂಡು ಅದನ್ನ ನೀಟಾಗಿ ನೀರಲ್ಲಿ ನೆನೆಯಾಕ್ಬಿಟ್ಟು ಅದರಲ್ಲಿರೋ ಕಲ್ಲು ಮಣ್ಣೆಲ್ಲ ತೊಳ್ಕೊಂಡು ಇವಾಗ ಒಲೆ ಒಳಗೆ ಹಾಕ್ತಾ ಇದ್ದೀನಿ. ನೋಡಿ ಕಾಳು ಇವಾಗ 3/4% ಬೆಂದಿದೆ. ಇವಾಗ ಇದಕ್ಕೆ ಕಳಲೆ ಹಾಕ್ತಾ ಇದ್ದೀನಿ. ಏಳು ಥರ ಸೊಪ್ಪನ್ನ ತಗೊಂಡು ಅದನ್ನ ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ತಂದಿದ್ದೀನಿ. ಇವಾಗ ಅದನ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ತರಕಾರಿ ಹಾಕ್ತಾ ಇದ್ದೀನಿ. ನೋಡಿ ಟೊಮೊಟೊನೆಲ್ಲ ನೀಟಾಗಿ ಈ ಥರ ಕೈಯಲ್ಲೇ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಎಷ್ಟೂ ಹಾಕ್ಬಿಟ್ಟು ನೀಟಾಗೆ ಕಲಿಸ್ಕೊಂಡು ಇಟ್ಕೊತೀನಿ. ಇವಾಗ ನೋಡಿ ಈಗ ಅದ್ರ ಜೊತೆ ಸಾಂಬಾರು ಪುಡಿ ಹಾಕತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂತಹ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ನಿಮ್ಗೆಲ್ಲ ಕಲರು ಇಲ್ಲೇ ಕಾಣ್ತೈತೆ, ಫುಲ್ ಕಲರ್. ಕಲ್ಸ್ಕೊಂಡಿರುವಂತ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಒಲೆ ಒಳಗಿರೋ ಕಲ್ಲು ಎತ್ಕೊತಾ ಇದ್ದೀನಿ. ಚೆನ್ನಾಗಿ ಕಾದಿದೆ. ಇದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಮತ್ತು ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸೌಂಡ, ನೋಡಿ ಯಾವ ಥರ ಕುದಿತೈತೆ. ಇದನ್ನೇ ಕಲ್ಲು ಒಗ್ಗರಣೆ ಅಂತ ಕರಿತೀವಿ ಹಳ್ಳಿ ಕಡೆ. ಬಿಡು ಪೂಜಾ, ನೋಡಿ ಯಾವ ಥರ ಕುದಿತಾ ಇದೆ. ಪೂಜಾ ಜ್ವಾಲಾಮುಖಿ. ನೋಡಿ
ನೋಡಿ ಸಾಂಬಾರ್ ಕುದೀತಾ ಇದೆ. ಇವಾಗ ಕಳಲೆ ಸಾಂಬಾರ್ ರೆಡಿ ಆಗಿದೆ. ಇವಾಗ ಇದನ್ನ ಇಳಿಸ್ಕೊತಾ ಇದೀವಿ. ಕಳಲೆ ಸಾಂಬಾರ್ ರೆಡಿ ಆಗಿದೆ. ಇವಾಗ ಅನ್ನದ ಜೊತೆ ಸಾಂಬಾರ್ ಹಾಕೊಂಡು ತಿಂತಾ ಇದೀವಿ. ಏನ್ ಪೂಜಾ ಗಮ್ಮಂತ ಅದೇ ಆಲೆ. ಎಷ್ಟು ತರ ತರಕಾರಿ, ಎಷ್ಟು ತರ ಕಾಳು. ಬೊಂಬಾಟ್ ಭೋಜನ ಇವತ್ತು. ಸ್ವಲ್ಪ ಸಾಂಬಾರ್. ಓಹೋ ಇಷ್ಟೊಂದು ಹಾಕ್ಬಿಟ್ಟ ಬ್ಯಾಟಿಂಗ್ ಗುಡಿ ಅಂತ. ಇರ್ಲೇಬೇಕು ನೀನು ಇವತ್ತು. ಏನು ಎಷ್ಟು ಚೆನ್ನಾಗಿ ಗಮ್ಮಂತ ಅದೆ ಅಂತ ಸಾಂಬಾರು. ಫುಲ್ ಕಲರಾಗೂ ಕಾಣಿಸ್ತಾ ಇದಲ್ವೇ, ಕಲರ್ಫುಲ್. ಇಂಥ ಊಟ ಯಾರು ಬಿಟ್ಟಾರೆ? ಬೇಗ ಬೇಗ ಬ್ಯಾಟಿಂಗ್ ಮಾಡು. ಅನ್ನದ ಜೊತೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗೈತೆ. ಬಿಸಿ ಬಿಸಿ ಸ್ವಲ್ಪ ಸುಡ್ತಾ ಇದೆ, ನಿಧಾನಕ್ಕೆ ತಿನ್ನು. ಬಾಯಿಗೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗದೆ. ತರಕಾರಿಗಳು, ಕಾಳು ಮತ್ತೆ ಕರಳೆನೂ ಅಷ್ಟೇ ನೀಟಾಗಿ ಬೆಂದೈತೆ. ಇದು ಎಳೆದು ತಗೊಂಡಿಲ್ಲ ಮತ್ತೆ ಬಲ್ತೋಗಿರೋ ಕರಳೆನೂ ತಗೊಂಡಿಲ್ಲ, ಮೀಡಿಯಂ ಸೈಜಲ್ಲಿ ತಗೊಂಡಿದೀವಿ. ಅದಕ್ಕೆ ನೀಟಾಗಿ ಚೆನ್ನಾಗಿ ಬೆಂದೈತೆ. ಆ ತರಕಾರಿ ಮತ್ತೆ ಕಾಳು ಜೊತೆ ಆ ಕರಳೆ ಒಂಥರ ಸೌಂಡೇ ಒಂಥರ ಸೂಪರ್. ಯಾರ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಇರ್ತದಲ್ವೇ, ಅದ್ಭುತವಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಸೀಸನ್ ವೈಸ್ ಅಲ್ಲಿ ಮಾತ್ರ ಸಿಗುದು. ಸಿಕ್ಕಿದ್ರೆ ಟ್ರೈ ಮಾಡಿ. ಒಂದ್ ವರ್ಷಕ್ಕೊಂದ್ಸಲ ತಿನ್ಬೇಕು. ಅಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಹೊಟ್ಟೆಲಿ ಕಲ್ಲು, ಕಿಡ್ನಿಲಿ ಕಲ್ಲು, ಕೂದಲು ಏನಾದ್ರೂ ಇದ್ರೆ ಅದೆಲ್ಲ ಕ್ಲೀನ್ ಆಯ್ತದೆ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ. ನೋಡಿ ಎಷ್ಟು ನೀಟಾಗಿ ಬೆಂದೈತೆ ಕಾಳು, ತರಕಾರಿ, ಇದು ಕರಳೆ ಎಲ್ಲ. ಅನ್ನ ಜೊತೆ ಸ್ವಲ್ಪ ಹಾಕಿ ತಿಂತದೆ, ಸೂಪರ್ ಆಗುತ್ತೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.